ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇದು ಪ್ರಾರ್ಥನೆಗೆ ಸಿಕ್ಕಂಥ ಫಲ. ಸಿಕ್ಕ ಅವಕಾಶವನ್ನ ಬಾಚಿಕೊಂಡಂತಹ ಕನಕಾಧಿಪತಿಗೆ ಸಿಂಹಾಸನದ ಗಾದಿ ಒಲ್ದಿದೆ. ಅಧಿಕಾರ ಬರ್ತಾ ಇದ್ದ ಹಾಗೆ ಹಸ್ತಪಾಳ್ಯದಲ್ಲಿ ಕನಕಾಭರಣ ಆಗ್ತಾ ಇದೆ. ಡಿಕೆಶಿ ನಿವಾಸ ಈಗ ಪವರ್ ಸೆಂಟರ್ ಆಗಿ ಬದಲಾಗಿದ್ದು ಸಚಿವಾಕಾಂಕ್ಷಿಗಳ ದಂಡೇ ಹರಿದು ಬರ್ತಾ ಇದೆ. ಹೊಸಬ್ರು ಹಳಬ್ರು ಸೇರಿ ಅನೇಕರು ಲಾಬಿ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ನಿರ್ಗಮನದ ಬಳಿಕ ಅಹಿಂದ ಕೋಟೆಯ ಜೊತೆಗೆ ಕನಕ ಕೋಟೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಆಗ್ತಿದೆ. ಜೂನ್ 3ರ ಸಂಜೆ ಗೋದೋಳಿ ಗಳಿಗೆಯಲ್ಲಿ ಡಿಕೆಶಿ ನೂತನ ಸಿಎಂ ಆಗಿ ಪ್ರಮಾಣ ವಚನ ಗೈಯಲಿದ್ದಾರೆ. ಟ್ರಬಲ್ ಶೂಟರ್ ಈಗ ಪವರ್ ಸ್ಟಾರ್ ಆಗಿ ಬದಲಾಗಲಿದ್ದಾರೆ. ಕೈಗೆ ಅಧಿಕಾರದ ಪವರ್ ಬಂದಿದೆ. ಅಂದ ಚಂದಕ್ಕೆ ಮೆರುಗು ನೀಡಿದೆ. ಬುಧವಾರ ಡಿಕೆ ಶಿವಕುಮಾರ್ ಅಧಿಕಾರ ಪದಗ್ರಹಣ. ಶಕ್ತಿ ಕೇಂದ್ರವಾದ ಸದಾಶಿವನಗರದ ಡಿಕೆಶಿಯ ನಿವಾಸ. ಸಿಎಲ್ಪಿ ಲೀಡರ್ ಆಗಿ ಆಯ್ಕೆಯಾಗಿರೋ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಬುಧವಾರ ಅಧಿಕಾರ ಪದಗ್ರಹಣದೊಂದಿಗೆ ಸಿಂಹಾಸನಾರೋಹಣ ಆಗಲಿದೆ. ನೂತನ ಸಂಪುಟ ಅಸ್ತಿತ್ವಕ್ಕೆ ಬರಲಿದ್ದು ಡಿಕೆಶಿ ನಿವಾಸ ಈಗ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಹಲವು ಸಚಿವಾಕಾಂಕ್ಷಿಗಳು ಡಿಕೆಶಿ ಮನೆಯತ್ತ ಎಡಕಾಡ್ತಿದ್ದಾರೆ. ಎಂಬಿ ಪಾಟೀಲ್, ಸಂತೋಷ್ ಲಾಡ್, ಕೆಎಚ್ ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಶಿವರಾಜ್ ತಂಗಡಗಿ, ಮಂಕಾಳ ವೈದ್ಯ, ರಾಘವೇಂದ್ರ ಹಿಟ್ನಾಳ್, ಶಾಸಕ ಅಶೋಕ್ ಪಟ್ಟಣ್, ಪುಟ್ಟರಂಗಶೆಟ್ಟಿ ಸೇರಿ ಹಲವರು ಸಚಿವಾಕಾಂಕ್ಷಿಗಳು ಭೇಟಿ ನೀಡಿದ್ದು ಡಿಕೆಶಿ ನಿವಾಸಕ್ಕೆ ಪೊಲೀಸ್ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಡಿಕೆಶಿ ಭೇಟಿ ಬಳಿಕ ಪ್ರತಿಕ್ರಿಯಿಸಿರೋ ಶಾಸಕ ಅಶೋಕ್ ಪಟ್ಟಣ್, ಯಂಗ್ ಸ್ಟಾರ್ ಸಿಎಂ ಆಗ್ತಿದ್ದು ನಮ್ಮನ್ನ ಅವರ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಏನು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೊಸಬರ ಕೋಟಾದಲ್ಲಿ ಸಚಿವ ಸ್ಥಾನ ಕೇಳ್ತಿದ್ದಾರೆ. ತಮ್ಮ ತಂದೆ ಪಕ್ಷಕ್ಕೆ ಜೀವ ಅರ್ಪಿಸಿದ್ದನ್ನ ನೆನಪಿಸಿದ್ದಾರೆ. ಇತ್ತ ಹಿರಿಯ ನಾಯಕ ಟಿಬಿ ಜಯಚಂದ್ರ ವರಿಷ್ಠರ ಮೇಲೆ ಭಾರ ಹಾಕಿದ್ದಾರೆ. ಒಳ್ಳೆ ಯಂಗ್ಸ್ಟರ್ ಸಿಎಂ ಆಗಿದ್ದಾರೆ. ರಾಜ್ಯಕ್ಕೆ ಒಳ್ಳೆ ಇದು ಅಡ್ಮಿಷನ್ ಕೊಡ್ತಾರೆ. ಬೇರೆ ಭಾಳ ಸಂತೋಷ ಆಯಿತು. ನಾವು ತಗೋಬೇಕು ಅಂತ ಹೇಳಿದೀವಪ್ಪ. ನಾವೆಲ್ಲ ಒಳ್ಳೆ ಗೈಡ್ ಮಾಡ್ತೀವಿ. ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮಗೂ. ನಾವು 30-40 ವರ್ಷ ರಾಜಕೀಯ ಹೊಡಿದೀವಿ. ನಾವೆಲ್ಲ ಒಳ್ಳೆ ಸ್ನೇಹಿತರೇ. ತೊಗೊಂಡ್ರೆ ನಾವು ಮಾಡ್ತೀವಿ, ತೊಗೊಂಡದೇ ಇದ್ರೂ ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತಾಗಿ ಕೆಲಸ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮರ್ಸ್ ಯಾರಿಗಾದ್ರೂ ಒಂದು 5 ಜನಕ್ಕಾದ್ರೂ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ನಾವು ಅವ್ರಿಗೆ ಮನವಿಯನ್ನು ಮಾಡಿದ್ವಿ. ಈಗಾಗಲೇ ಹೈಕಮಾಂಡ್ ಗಮನಕ್ಕೂ ಕೂಡ ಇದೆ. ಈಗ ನಾವು ಇವತ್ತು ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡೋದಿಷ್ಟು, ಹೊಸದಾಗಿ ರಚನೆ ಆಗಿರುವಂಥ ಸಚಿವ ಸಂಪುಟದಲ್ಲಿ ಹೊಸೊಬ್ಬರಿಗೆ, ಹೊಸ ಮುಖಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಹೊಸ ಉರುಪು ಬಂದಂಗೆ ಆಗ್ತದೆ. ನಾವೆಲ್ಲ ಜೊತೆಲೇ ಇದ್ದರು. ನಾವು ಕೊಲೀಗ್ಸು. ನಾನು ಒಬ್ಬ ರಾಜಕಾರಣಿ ಆಗಿರೋದ್ರಿಂದ ಅವರಿಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರನೇ. ನೋಡೋಣ ಇದು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಇತ್ತ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಕೋಲಾರ ಜಿಲ್ಲೆಯಿಂದ ದಲಿತ ಬಲಗೈ ಸಮುದಾಯದಿಂದ ಸಚಿವ ಸ್ಥಾನ ಕೊಡಬೇಕು ಅಂತ ಟವಲ್ ಹಾಕಿದ್ದಾರೆ. ಮತ್ತೊಂದೆಡೆ ಮಾಲೂರು ಶಾಸಕ ನಂಜೇಗೌಡ ಒಕ್ಕಲಿಗ ದಾಳ ಉರುಳಿಸಿ ಮಂತ್ರಿಗಿರಿಗೆ ಒಲುಮೆ ತೋರಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಮಾತಾಡಿರ್ತಕ್ಕಂಥ ಸಮುದಾಯಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ 2 ಸಮುದಾಯಗಳು ಕೋಲಾರದಲ್ಲಿ ಹೆಚ್ಚಿನ ಸಂಖ್ಯೆ ಇರ್ತಕ್ಕಂಥ, ಒಂದು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ, ಎರಡನೇದು ಒಕ್ಕಲಿಗ ಸಮುದಾಯ. ಈ 2 ಸಮುದಾಯಗಳಿಗೆ ಈ ಬಾರಿ ಕೋಲಾರ ಅವಕಾಶ ಕೊಡಬೇಕು. ಒಂದು ವೇಳೆ ಈ ಸಮುದಾಯ ಅವಕಾಶ ಕೊಡಲಿಲ್ಲ ಅಂದ್ರೆ ಮುಂದೆ ಕಾಂಗ್ರೆಸ್ ಕಷ್ಟ ಆಗುತ್ತೆ ಅನ್ನೋ ಮಾತುಗಳು. ಮೇಜರ್ ಕ್ಯಾಸ್ಟ್ ಒಕ್ಕಲಿಗಾಸ್ ಮತ್ತು ನಾನು ಕೂಡ ಇದ್ದೇನೆ. ನಮ್ಮದು ಡಿಮ್ಯಾಂಡ್ಸ್ ಇದೆ. ಅವಕಾಶ ಕೋಲಾರ ಜಿಲ್ಲೆಗೆ ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿ ಮತ್ತು ಎಲ್ಲ ನಾಯಕರ ಮೇಲೆ ಒತ್ತಡ ಹಾಕಿದ್ದೀವಿ. ನಮ್ಮ ಜಿಲ್ಲೆಗೆ ಮಂತ್ರಿ ಕೊಟ್ಟೇ ಕೊಡಬೇಕು ಅಂತೇಳಿ ಹೇಳಿದ್ವಿ. ಅತ್ತ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿ ನನಗೆ ಸಚಿವ ಸ್ಥಾನದ ಮೇಲೆ ಆಸೆ ಇಲ್ಲ ಎನ್ನುವ ಮೂಲಕ ಅಚ್ಚರಿ ಹೊರಹಾಕಿದ್ದಾರೆ. ಹಿರಿಯರಿಗೆ ಅವಕಾಶ ಸಿಗ್ಲಿ, ಆದ್ರೆ ಅರ್ಹರಾಗಿರೋ ಹೊಸಬರಿಗೂ ಚಾನ್ಸ್ ಕೊಡಲಿ ಅಂತ ಬ್ಯಾಟ್ ಬೀಸಿದ್ದಾರೆ. ಒಂದು 5 ಜನಕ್ಕೆ ದಕ್ಷ ಯಾರು ಇದ್ದಾರೆ
ಅವರು ಕೊಡಲಿ, ನನಗಂತೂ ಬೇಡ. ನಿರಾಕರಿಸ್ತಾ ಇದ್ರಂತ ಸರ್. ನಾವು ಇನ್ನೂ ಕೆಲಸ ಮಾಡೋಣ ನಮ್ಮ ಕ್ಷೇತ್ರಕ್ಕೆ ಅನ್ನೋದು ನನ್ನ ಭಾವನೆ. ಒಟ್ಟಾರೆ ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಸ್ಥಾನ ಪಡೆಯಲು ಹಲವರು ಲಾಬಿ ನಡೆಸುತ್ತಿದ್ದಾರೆ. ಫೈನಲಿ ಯಾರಿಗೆ ಲಕ್ ಯಾರಿಗೆ ಕೋಕ್ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.